ತಾರಕ್, ಆತುರದಲ್ಲಿ ನಿರ್ಧಾರ ತಗೋಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು. ಡ್ಯಾಡ್, ನನ್ನ ನಿರ್ಧಾರ ಬದಲಾಗಲ್ಲ, ಯಾರಿಗೋಸ್ಕರನೂ ಬದಲಾಗಲ್ಲ. ತಾರಕ್ ಪ್ಲೀಸ್ ಕಣೋ. ಇದನ್ನೆಲ್ಲ ಇವರೊಬ್ರೆ ಮಾಡೋಷ್ಟು ಧೈರ್ಯ ನಿಮ್ಮ ಅಳಿಮೈನಿಗಿಲ್ಲ. ನನಗೆ ಯಾಕೋ ಇದರಲ್ಲಿ ನಿಮ್ಮ ಮಗಳ ಪಾಲು ಇದೆ ಅಂತ ಅನ್ನಿಸ್ತಾ ಇದೆ. ಇಬ್ರು ಸೇರೆ ನಮಗ್ ದ್ರೋಹ ಮಾಡಿದ್ದಾರೆ ಅಲ್ವಾ ಸಮಂತ? ಏನ್ ಹೇಳ್ತಿದ್ಯಾ ತಾರಕ್? ನೀನು ನನ್ ಬಗ್ಗೆ ಮಾತಾಡ್ತಿದ್ಯಾ? ಅವ್ರ ಹೆಂಡತಿ ಅಂದ್ರೆ ನೀನೇ ಅಲ್ವಾ? ಅಥವಾ ಯಾರಿಗೂ ಗೊತ್ತಿಲ್ಲದೆ ಇನ್ನೊಬ್ಬರನ್ನ ಮದುವೆ ಆಗಿದಾರ? ಕಳ್ಳನ್ ಜೊತೆ ಮಳ್ಳಿ ಸೇರಿದ್ರೇನೆ ಇಂಥ ಕೆಲ್ಸಗಳನ್ನೆಲ್ಲ ಮಾಡಕ್ಕಾಗದು. ಗಂಡ ಹೆಂಡತಿ ಇಬ್ರು ಸೇರಿ ನನ್ ಬೆನ್ನಿಗೆ ಚೂರಿ ಹಾಕಿದೀರಾ. ಪರವಾಗಿಲ್ವೇ, ಅಣ್ಣ ಇವರಿಬ್ರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅಕ್ಕ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಳೆ ಅಂತ ಎಷ್ಟು ಕರೆಕ್ಟಾಗಿ ಹೇಳ್ತಿದ್ದಾನೆ. ನಂಬಿಕೆ ದ್ರೋಹ ಮಾಡಿದವರು ಈ ಮನೇಲಿ ಇರೋದಕ್ಕೆ ಅವಕಾಶ ಇಲ್ವೇ ಇಲ್ಲ. ಹೊರಡಿ. ತಾರಕ್, ನನ್ನ ಗಂಡ ಮಾಡಿರೋ ತಪ್ಪಿಗೆ ಅಕ್ಕ ಅಂತನೂ ನೋಡ್ದೆ, ಬೇಕಿದ್ರೆ ಒಂದೇಟು ಹೊಡೆದು ಬಿಡು. ಆದ್ರೆ ದಯವಿಟ್ಟು ಮನೆ ಬಿಟ್ಟು ಹೋಗಿ ಅಂತ ಮಾತ್ರ ಹೇಳ್ಬೇಡ ಕಣೋ. ನೀನ್ ಈ ತರ ನಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾವ್ ಎಲ್ಲಿ ಅಂತ ಹೋಗೋದು? ಹೇಗ್ ಬದುಕೋದು? ಸೇಮ್ ಟು ಸೇಮ್ ಡೈಲಾಗ್ ನೋಡಿ ಡ್ಯಾಡ್. ಗಂಡ ಹೆಂಡತಿ ಇಬ್ರು ಬಾಯಿ ಪಾಠ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಯ್ತು, ಈಗಲ್ಲ. ಏನಿವಾಗ ನೀವು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬಿಟ್ಟು ಮನೇಲೆ ಇಟ್ಕೊಂಡ್ಬಿಟ್ರೆ ಸತ್ಯ ಹರಿಶ್ಚಂದ್ರ ತುಂಡಾಗ್ಬಿಡ್ತೀರಾ? ದುಡ್ಡಿನ ಆಸೆಗೋಸ್ಕರ ನಮ್ಮ ಕಂಪನಿ ವಿಚಾರನ ಬೇರೆಯವರಿಗೆ ಹೇಳೇ ಹೇಳ್ತೀರಾ. ಅದಕ್ಕೆ ನೀವ್ ಈ ಮನೇಲಿ ಇರೋದಕ್ಕೆ ಅವಕಾಶ ಇಲ್ಲ, ಹೊರಗಡೆ ಹೋಗ್ತಿರ್ಬೇಕು. ತಾರಕ್, ಇದೊಂದ್ಸಲ ತಪ್ಪಾಗಿದೆ. ಮುಂದೆ ಈ ರೀತಿ ತಪ್ಪಾಗೋದಕ್ಕೆ ನಾನು ಬಿಡೋದಿಲ್ಲ. ದೊಡ್ಡ ಮನ್ಸು ಮಾಡಿ ಇದೊಂದ್ಸಲ ಕ್ಷಮಿಸ್ಬಿಡು. ಡ್ಯಾಡ್, ಡ್ಯಾಡ್, ನೀವಾದ್ರೂ ನಿಮ್ಮ ಮಗಂಗೆ ಹೇಳಿ ಡ್ಯಾಡ್. ನಿಮ್ಮ ಅಳಿನ ಕ್ಷಮಿಸೋದಕ್ಕೆ ನೀವಾದ್ರೂ ಹೇಳಿ ಡ್ಯಾಡ್. ತಾರಕ್, ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೋ ಇದ್ದಾರೆ. ತಪ್ಪು ಮಾಡಿದವ್ರಿಗಿಂತ ತಪ್ಪನ್ನ ಕ್ಷಮಿಸ್ತಾರಲ್ಲ, ಅವರೇ ದೊಡ್ಡವರಾಗ್ತಾರೆ. ತಂದೆಯಾಗಿ ಹೇಳ್ತಿದ್ದೀನಿ, ದಯವಿಟ್ಟು ಇದೊಂದ್ಸಲ ಅವ್ರನ್ನ ಕ್ಷಮಿಸ್ಬಿಡೋ. ಡ್ಯಾಡ್, ಅವ್ರು ಮಾಡಿರೋ ತಪ್ಪಿಗೆ ಕ್ಷಮೆ ಕೊಡೋ ಅಂತದ್ದು ಇದ್ರೆ ನೀನ್ ಇಷ್ಟೆಲ್ಲ ಹೇಳೋ ಅಷ್ಟು ನಾನು ಇಟ್ಕೋತಾನೆ ಇರ್ಲಿಲ್ಲ. ಯಾವಾಗ್ಲೂ ಕ್ಷಮಿಸ್ಬಿಡ್ತಿದ್ದೆ. ಇವ್ರು ನಮ್ ಜೊತೆ ಇದ್ದು ಮೋಸ ಮಾಡೋದಕ್ಕಿಂತ ಹೊರಗಡೆ ಶತ್ರು ಆಗಿರೋದೇ ಬೆಟರು. ಸುಮ್ನೆ ರೀ ನೀವು. ಹಾಗಂತ ದಿಢೀರಂತ ಅವ್ರನ್ನ ಹೊರಗಡೆ ಹಾಕಿದ್ರೆ ಅವ್ರು ಹೇಗೋ ಬದುಕ್ತಾರೆ? ಸ್ವಲ್ಪ ಕಾಲಾವಕಾಶ ಆದ್ರೂ ಕೊಡ್ಬೇಕಲ್ವಾ? ಈಗ ಕೊಟ್ಟಿರೋ ಕಾಲಾವಕಾಶನೇ ತುಂಬಾ ಆಗೋಯ್ತು ಡ್ಯಾಡ್. ನಾನ್ ಹೊರಗಡೆ ಹೋಗಿ ಮನೆಗೆ ಬರೋ ಅಷ್ಟೊತ್ತಿಗೆ ನಿನಗೇನೆ ಬೆಣ್ಣೆ ಹಚ್ಚಿ ನಿನ್ನನ್ನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಇವ್ರನ್ನ ಇಲ್ಲೇ ಬಿಟ್ಬಿಟ್ರೆ ಮನೇನೆ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾರೆ. ಚಿಕ್ಕಿಚ್ಮಾನ್ರೆ,
ಅವ್ರು ಅಷ್ಟೊಂದೆಲ್ಲ ಬೇಡ್ಕೋತಾ ಇದ್ರು ನಿಮ್ ಮನಸ್ಸು ಕರಗ್ತಾನೆ ಇಲ್ವಾ? ಇದ್ ಒಂದೇ ಒಂದ್ಸಲ ಅವ್ರನ್ನ ಕ್ಷಮಿಸ್ಬಿಡಿ. ಸರಿ ಸಿಂಗಾರಿ, ನೀನ್ ಹೇಳ್ತಿದ್ಯಾ ಅಂತ ನಾನು ಒಪ್ಕೋತಾ ಇದ್ದೀನಿ. ಆದ್ರೆ ಒಂದು ಕಂಡೀಷನ್. ಈ ಮನೆಯಲ್ಲಿ ಅವ್ರಿರ್ಬೇಕು, ಇಲ್ಲ ನಾವಿರ್ಬೇಕು. ಸರಿ ಡ್ಯಾಡ್, ನನಗೇನೋ ನೀನು ನಿನ್ನ ಮಗಳನ್ನ ನಿನ್ನ ಅಳಿಯನ್ನ ಬಿಟ್ಕೊಡೋ ಹಾಗೆ ಕಾಣಿಸ್ತಾ ಇಲ್ಲ. ಸಿಂಗಾರಿ, ಅವರೇ ಈ ಮನೇಲಿರ್ಲಿ, ನಾನು ನೀನು ಹೋಗೋಣ, ನಡಿ. ತಾರಕ್, 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 ನನ್ ಮಾತು ಕೇಳೋ. ದುಡುಕಿ ನಿರ್ಧಾರ ತಗೋಬೇಡ ಪ್ಲೀಸ್. ದುಡುಕಿ ನಿರ್ಧಾರ ತಗೊಂತಾ ಇರೋದಲ್ಲ ಡ್ಯಾಡ್, ಯೋಚನೆ ಮಾಡೇ ನಿರ್ಧಾರ ತಗೊಂತಾ ಇರೋದು. ಇವ್ರನ್ನ ಮನೆಯಿಂದ ಹೊರಗಡೆ ಹಾಕಿ ಅಂದ್ರೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ಅದಕ್ಕೆ ಇವ್ರ ಬದಲು ನಾವೇ ಹೊಟ್ಪಡೋದು ಬೆಟರು. ಇಂಥ ಮೋಸ್ಕಾರ ಮಧ್ಯದಲ್ಲಿ ಜೀವನ ಮಾಡೋದಕ್ಕೆ ನನ್ ಕಾಯಲ್ಲ ಅಲ್ಲ ಡ್ಯಾಡ್. ಮಮದ, ನನ್ನ ಜೀವನದಲ್ಲಿ ಮಾಡಿದ್ದು ಇದು ಒಂದೇ ತಪ್ಪು. ಇಲ್ಲಿವರೆಗೂ ಎಲ್ಲ ವಿಷಯದಲ್ಲೂ ನಿಯತ್ತಾಗಿ ನಡ್ಕೊಂಡಿದ್ದೀನಿ. ಇಲ್ಲಿವರೆಗೂ ನಿಯತ್ತಾಗೆ ಇದ್ದು ಈಗ ಕೊನೆಯಲ್ಲಿ ಇಟ್ರಲ್ಲ. ಊಸರು ಒಳ್ಳಿನ ಬೇಕಾದ್ರೂ ನಂಬಿಡ್ಬೋದು, ನಿಮ್ಮಂತವ್ರನ್ನ ನಂಬಕ್ಕಾಗಲ್ಲ. ನೀವೇ ಇಲ್ಲಿ ಇದ್ಕೊಂಡು ಇವ್ರ ಹೆಂಡತಿಗೆ ಚೆನ್ನಾಗಿ ಪಂಗನಾಮ ಆಗ್ತಾನೆ ಇರಿ. ನನಗೇನೋ ಬೇಕಾಗಿದೆ. ನಿಮ್ಮಂತವ್ರ ಮಧ್ಯದಲ್ಲಿ ನಾನಂತೂ ಇರಕ್ಕಾಗಲ್ಲ. ನಾನಿಲ್ಲ ಅಂದ್ರೆ ನಿಮಗೆ ಯಾರು ತೊಂದರೆ ಕೊಡೋರು ಇರಲ್ಲ ಅಲ್ವಾ?